ಅಡುಗೆ ಅನಿಲ ಮತ್ತೆ ದುಬಾರಿಯಾಗಿದೆ. ಗೃಹ ಬಳಕೆಯ ಸಿಲಿಂಡರ್ ದರವನ್ನ ಮತ್ತೆ ಹೆಚ್ಚಳ ಮಾಡಲಾಗಿದೆ. ಇತ್ತೀಚೆಗಷ್ಟೇ ವಾಣಿಜ್ಯ ಸಿಲಿಂಡರ್ ದರ ಏರಿಕೆಯಾಗಿತ್ತು. ಇದೀಗ ಅದರ ಬೆನ್ನಲ್ಲೇ ಗೃಹ ಬಳಕೆ ಸಿಲಿಂಡರ್ ದರವನ್ನ ಕೂಡ ಏರಿಕೆ ಮಾಡಲಾಗಿದೆ. 29 ರೂಪಾಯಿ ಹೆಚ್ಚಿಸಲಾಗಿದೆ. 14.2 ಕೆಜಿ ಸಿಲಿಂಡರ್ನ ಬೆಲೆ 29 ರೂಪಾಯಿ ಏರಿಕೆಯಾಗಿದೆ. ಕಳೆದ 3 ತಿಂಗಳಲ್ಲಿ ಎರಡನೇ ಬಾರಿಗೆ ಗೃಹ ಬಳಕೆಯ ಸಿಲಿಂಡರ್ ದರವನ್ನ ಏರಿಕೆ ಮಾಡಲಾಗಿದೆ. ಪರಿಷ್ಕೃತ ದರ ಇವತ್ತಿನಿಂದಲೇ ಜಾರಿಗೆ ಬಂದಿದೆ. ಬೆಂಗಳೂರಿನಲ್ಲಿ 915 ರೂಪಾಯಿ ಇದ್ದಂತಹ ಗೃಹ ಬಳಕೆ ಸಿಲಿಂಡರ್ ದರ 944 ರೂಪಾಯಿ ಆಗಿದೆ. ಹಳೆ ದರ ಗಮನಿಸ್ತಾ ಇದ್ದೀರಿ. 915 ರೂಪಾಯಿ 50 ಪೈಸೆ, ಇದೀಗ 29 ರೂಪಾಯಿ ಹೆಚ್ಚಳ ಆಗಿದೆ. ಒಟ್ಟು 944 ರೂಪಾಯಿ 50 ಪೈಸೆ ಆಗಿದೆ. ವಾಣಿಜ್ಯ ಸಿಲಿಂಡರ್ ದರ ಏರಿಕೆ ಮಾಡಿದಾಗ ಗೃಹ ಬಳಕೆ ಸಿಲಿಂಡರ್ ದರ ಏರಿಕೆ ಆಗಿಲ್ಲ. ಜನಸಾಮಾನ್ಯರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಕೈ ಬಿಟ್ಟಿದ್ದಾರೆ. ಇದರಿಂದ ನಾವು ಕೊಂಚ ನಿರಾಳರಾಗಿರಬಹುದು ಅಂತ ಅಂದುಕೊಂಡಿದ್ದಂತಹ ಜನಸಾಮಾನ್ಯರಿಗೆ ಇದೀಗ 29 ರೂಪಾಯಿ ಹೆಚ್ಚಳ ಮಾಡುವ ಮೂಲಕ ಶಾಕ್ ಅನ್ನು ಕೊಡಲಾಗಿದೆ. 14.2 ಕೆಜಿ ಅಡುಗೆ ಅನಿಲ ಸಿಲಿಂಡರ್ ದರ ಏರಿಕೆಯಾಗಿರುವುದು. ಅಡುಗೆ ಅನಿಲ ಬೆಲೆ ಏರಿಕೆಗೆ ಕಾಂಗ್ರೆಸ್ ಖಂಡನೆಯನ್ನು ವ್ಯಕ್ತಪಡಿಸಿದೆ. ಮೋದಿ ಹಣದುಬ್ಬರದ ಮನುಷ್ಯ ಅಂತ ಕಿಡಿಕಾರಿದೆ ಕಾಂಗ್ರೆಸ್. ಸಾರ್ವಜನಿಕರಿಗೆ ಹಣದುಬ್ಬರದ ಬರೆ ಅಂತ ಹೇಳಿ ಕಾಂಗ್ರೆಸ್ ವಾಗ್ದಾಳಿಯನ್ನ ನಡೆಸಿದೆ. ಗ್ಯಾಸ್ ಬೆಲೆ ಏರಿಕೆಯನ್ನ ಕೇಂದ್ರ ಸರ್ಕಾರ ಸಮರ್ಥಿಸಿಕೊಂಡಿದೆ. ವಿದೇಶಗಳಿಗೆ ಹೋಲಿಸಿದ್ರೆ ಇದೇ ಕಮ್ಮಿ ಅಂತ ಇದೆ ಕೇಂದ್ರ ಸರ್ಕಾರ. ಅಮೆರಿಕ, ಕೆನಡಾ ಸೇರಿ ವಿವಿಧೆಡೆ ಗ್ಯಾಸ್ ಬೆಲೆ ಹೆಚ್ಚಿದೆ, ನಮ್ಮಲ್ಲೇ ಕಮ್ಮಿ. 300 ರೂಪಾಯಿ ಉಜ್ವಲ ಸಬ್ಸಿಡಿ ಮುಂದುವರಿಯುತ್ತೆ ಅಂತ ಕೇಂದ್ರ ಸ್ಪಷ್ಟಪಡಿಸಿದೆ. ಕಾರಣ ಏನು ಅಂತ ಕೇಳಿದ್ರೆ ಯುದ್ಧದತ್ತ ಬೊಟ್ಟು ಮಾಡಿ ತೋರಿಸ್ತಾರೆ. ಯುದ್ಧ ನಡೀತಾ ಇತ್ತಲ್ಲ, ಹಾಗಾಗಿ ಸರಿಯಾಗಿ ಪೂರೈಕೆ ಆಗಿಲ್ಲ. ಪೂರೈಕೆಯ ವ್ಯತ್ಯಯದಿಂದಾಗಿ ಅನಿವಾರ್ಯವಾಗಿ ದರವನ್ನು ಏರಿಕೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ ಅನ್ನೋ ಕಾರಣಗಳು ಕೇಳಿ ಬರುತ್ತವೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮ್ ಇದೀಗ ಮೈಸೂರಿನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ, ಮೊನ್ನೆಯಷ್ಟೇ ವಾಣಿಜ್ಯ ಸಿಲಿಂಡರ್ ದರ ಏರಿಕೆಯಾಗಿತ್ತು. 40ಕ್ಕೂ ಅಧಿಕ ರೂಪಾಯಿ ಹೆಚ್ಚಳ ಆಗಿತ್ತು. ಈಗ ಗೃಹ ಬಳಕೆ ಸಿಲಿಂಡರ್ ದರವೂ ಕೂಡ ಹೆಚ್ಚಳವಾಗಿದೆ. ಹೀಗೆ ಆದರೆ ಜನರು ಬದುಕೋದು ಹೇಗೆ ಅಂತ ಹೇಳಿ ಏನು ಹೇಳ್ತಾರೆ ಮೈಸೂರಿನ ಮಂದಿ? ಮಧುಶ್ರೀ, ಖಂಡಿತವಾಗಿಯೂ ಯುದ್ಧದ ಪರಿಣಾಮದಿಂದಾಗಿ ಪ್ರತಿದಿನ ಒಂದಲ್ಲ ಒಂದು ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು ಜನರಿಗೆ ಶಾಕ್ ಅನ್ನು ನೀಡಿದೆ. ಅಷ್ಟೇ ಅಲ್ಲ, ಕಂಗಾಲಾಗುವಂತೆ ಮಾಡಿದೆ. ಈಗಾಗಲೇ ಪೆಟ್ರೋಲ್, ಡೀಸೆಲ್ ಆಯಿತು, ಕಮರ್ಷಿಯಲ್ ಸಿಲಿಂಡರ್ ಆಯಿತು. ಇದೀಗ ಇವತ್ತು ಏನು ಗೃಹ ಬಳಕೆಯ ಸಿಲಿಂಡರ್ನ ಬೆಲೆ 29 ರೂಪಾಯಿ ಜಾಸ್ತಿ ಆಗಿರುವಂಥದ್ದು ಜನಜೀವನ ನಿಜವಾಗಿಯೂ ಅಸ್ತವ್ಯಸ್ತ ಆಗ್ತದೆ ಮತ್ತು ಸಾಕಷ್ಟು ಸಂಕಷ್ಟಕ್ಕೆ ಜನರು ಈಡಾಗ್ತಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಜನರು ನಮ್ಮ ಜೊತೆಗಿದ್ದಾರೆ. ಅಮ್ಮ, ಇವತ್ತು ಗೃಹ ಬಳಕೆಯ ವಸ್ತುದು 29 ರೂಪಾಯಿ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಆಗಿದೆ. ನಮಸ್ತೆ. ನಾನು ಮೋದಿ ಸಾಹೇಬ್ರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ನಾವು ಸಾಮಾನ್ಯ ಜನರು ತುಂಬ ಸಂಕಷ್ಟ ಸಿಗಾಕತ್ತೀವಿ. ಇಂಥ ತಪ್ಪ ನೀವು ಮಾಡಬೇಡಿ. ಆದಷ್ಟು ಸಿಲಿಂಡ್ರ್ ಬೆಲೆನ ಕಮ್ಮಿ ಮಾಡಿ. ಈಗ ಅದರಲ್ಲೂ ಬೀದಿ ಬದಿ ವ್ಯಾಪಾರದವರು, ಹೋಟ್ಲವರು ಬೀದಿಲಿ ಬಿದ್ದಿದ್ದಾರೆ. ಅವ್ರಿಗಿರೋ ಹೊಟ್ಟೆ ಮೇಲೆ ಹೊಡೆದು ಬೇಕಾದಷ್ಟು ನೋವಾಗಿ ಬಾಕ್ಲಚ್ಕೊಂಡು ಕೂತಿದ್ದಾರೆ. ಆದಷ್ಟು ಸಿಲಿಂಡ್ರನ್ನ ಕಮ್ಮಿ ಮಾಡಿ. ಮೋದಿ ಸಾಹೇಬ್ರಲ್ಲಿ ಕೈ ಮುಗಿದು ಬೇಡ್ಕೊಳ್ತೀನಿ. ತುಂಬ ತೊಂದರೆ ಇದೆ, ಜನಸಾಮಾನ್ಯರಿಗೆ ಭಾಳ ಕಷ್ಟ ಇದೆ. ನೀವು ಅಲ್ಲಿ ಕೂತ್ಕೊಂಡು ರಾಜಕೀಯ ಆಡ್ದಂಗಲ್ಲ, ಇಲ್ಲಿ ಬಂದು ಜೀವನ ನೋಡಬೇಕು ನಮ್ಮ ಕಷ್ಟ ಹೆಂಗದೆ ಅಂತ. ಆದಷ್ಟು ಸಿಲಿಂಡ್ರ್ ಅಂತೂ ತುಂಬ ಕಮ್ಮಿ ಮಾಡಿ, ಪೆಟ್ರೋಲ್ ಬೆಲೆನೂ ಕಮ್ಮಿ ಮಾಡಿ, ಆಮೇಲೆ ಆದಷ್ಟು ಬೆಲೆಗಳನ್ನೂ ಕಮ್ಮಿ ಮಾಡಿ. ಅಡುಗೆ ಮಾಡೋ ಸಿಲಿಂಡ್ರನ್ನ ಕಮ್ಮಿ ಮಾಡಿ. ಬಡವರು ಏನು ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ. ಆದಷ್ಟು ಸಿಲಿಂಡ್ರನ್ನ ಕಮ್ಮಿ ಮಾಡಿ. ಮೋದಿ ಸಾಹೇಬ್ರಲ್ಲಿ ಮನವಿ ಮಾಡ್ಕೊಳ್ಳೋದು ನಾನು ಅಷ್ಟೇ. ಯುದ್ಧ ನಡೀತದೆ, ಅದನ್ನು ನೀವು ನೋಡ್ಕೊಳ್ಳಿ. ಅವ್ರಿಗೆ ಏನು ಸಹಕಾರನೇ ಕೊಡಬೇಕು, ನೀವು ಅವ್ರನ್ನ ಕೊಡಿ. ಇದನ್ನ ಕಮ್ಮಿ ಮಾಡಿ. ಮತ್ತೆ ಗೃಹ ಬಳಕೆದು 29 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಈಗ ದೇಶದ ಹಿತದೃಷ್ಟಿಯಿಂದ ಮೋದಿ ಸಾಹೇಬರು ಏನು ಮಾಡ್ತಾರೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ಪ್ರಪಂಚದಲ್ಲಿ ಎಲ್ಲ ತಿಳಿದಿರೋ ಹಾಗೆ ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶ ಎಷ್ಟೋ ಪರವಾಗಿಲ್ಲ. ಆದರೆ ಸಾಮಾನ್ಯ ಜನಕ್ಕೆ ತೊಂದರೆ ಆಗುತ್ತೆ. ಆದರೆ ವಿ ಹ್ಯಾವ್ ಟು ಅಡ್ಜಸ್ಟ್. ಇನ್ನು ಬೇರೆ ಆಲ್ಟರ್ನೇಟಿವ್ ಇಲ್ಲವೇ ಇಲ್ಲ. ಇದು ನಮ್ಮ ಅನಿಸಿಕೆ. ಮಧ್ಯಮ ವರ್ಗದವ್ರಿಗೆ, ಬಡವರಿಗೆ ತೊಂದರೆ ಅನ್ಕೋ ಶತಸಿದ್ಧ. ಆದರೆ ಪ್ರಪಂಚದ ಹಿತದೃಷ್ಟಿ ನಮ್ಮ ದೇಶದ ಹಿತದೃಷ್ಟಿ ನೋಡ್ಕೊಳ್ಳೇಬೇಕಾದ್ರಿಂದ ನಮಗೆ ಇದು ನಾವು ಇದಕ್ಕೆ ಅಡ್ಜಸ್ಟ್ ಆಗಬೇಕಷ್ಟೇ ಹೊರತು ನಾವು ಗೌರ್ಮೆಂಟ್ನ ಬ್ಲೇಮ್ ಮಾಡೋದ್ರೊಳಗೆ ಅರ್ಥ ಇಲ್ಲ. ಇಷ್ಟೇ ನಮ್ಮ ಅನಿಸಿಕೆ. ಹೇಳಿ ಸರ್, ಈಗ ಗೃಹ ಬಳಕೆ ಸಿಲಿಂಡರ್ 29 ರೂಪಾಯಿ ಜಾಸ್ತಿ ಆಯಿತು. ಪೆಟ್ರೋಲ್ ಆಗಿತ್ತು, ಡೀಸೆಲ್ ಆಗಿತ್ತು, ಕಮರ್ಷಿಯಲ್ ಸಿಲಿಂಡರ್ ಆಗಿತ್ತು. ಇದಾಗಿದೆ. ಜನಸಾಮಾನ್ಯರ ಪರಿಸ್ಥಿತಿ ಹೇಗಿದೆ ಸರ್? ಇಲ್ಲಿ ಶ್ರೀಮಂತರು ಎಷ್ಟೋ ದುಡ್ಡು ಕೊಟ್ಟ ತಗೊಳ್ತಾರೆ. ಈಗ ಬಡವ್ರಿಗೆ ಫ್ರೀ ಕೊಡ್ತಾರೆ. ಈ ಮಧ್ಯಮ ವರ್ಗದವ್ರು ಎಲ್ಲಿ ಹೋಗ್ತಾರೆ? ಈಗ ನಾವು ಯಾರನ್ನು ಕೇಳುವ? ಈ ಸರ್ಕಾರದವ್ರಿಗೆ ಮನವರಿಕೆ ನಮ್ಮದು
ಗ್ಯಾಸ್ ಬೆಲೆನ ಆದಷ್ಟು ಕಡಿಮೆ ಮಾಡಬೇಕು. ಈ ರೀತಿ ಹೆಚ್ಚಿಸ್ಕೊಂಡು ಹೊಂಟೋಗ್ತಾರೆ. ಮಧ್ಯಮ ವರ್ಗದ ಗತಿ ಏನಾಗುತ್ತೆ? ಇವರು ಸರ್ಕಾರದವರು ಪ್ರತಿಯೊಂದನ್ನು ಯಾವುದೇ ರೀತಿ ತೊಂದರೆ ಆಗದಂತೆ ಮಧ್ಯ ವರ್ಗದವ್ರಿಗೆ ಈಗ ಯಾವುದೂ ಆಗ್ತಿಲ್ಲ ಸರ್. ಈಗ ಎಲ್ಲನೂ ಬೆಳೆ ಹೆಚ್ಚಳ ಮಾಡ್ಕೊಂಡು ಹೋದ್ರೆ ಬದುಕದಂಗೆ ಜನ. ಈಗ ಶ್ರೀಮಂತರು ಯಾವ ರೀತಿನಾರು ತಗೊಳ್ತಾರೆ, ಬಡವ್ರು ತಗೊಳ್ತಾರೆ. ನಾವೆಲ್ಲಿಗೆ ಹೋಗುವ? ಮಧ್ಯವರ್ಗದವರು. ನಾವು ಮಧ್ಯವರ್ಗದವರು, ನಾವು ರೈತರು. ನಮ್ಮ ಹೆಸರು ಪ್ರತಾಪಗೌಡ ಅಂತ. 29 ರೂಪಾಯಿ ಗ್ಯಾಸು ಪೆಟ್ರೋಲ್ ಜಾಸ್ತಿ ಆಗಿಬಿಟ್ರೆ ಸರ್. ಯಾಕೆಂದರೆ ಎಲ್ಲ ಪ್ರತಿಯೊಂದು ಬೆಲೆ ಜಾಸ್ತಿ ಆಯ್ತದೆ. ಮಧ್ಯಮವ್ರಿಗೆ ಬದುಕದೇ ತುಂಬ ಕಷ್ಟ ಇರ್ತದೆ, ಕ್ರಿಟಿಕಲ್ ಆಯ್ತದೆ ಪರಿಸ್ಥಿತಿ. ಈಗ ಆಲ್ಮೋಸ್ಟ್ 3% ಆಗಿಬಿಟ್ಟಿದೆ. ಬಟ್ ಏನಂದರೆ ಮೋದಿ ಸಾಹೇಬ್ರು ಕೇಳೋದು ಇಷ್ಟೇ, ಕಮ್ಮಿ ಮಾಡಿ ಜನಸಾಮಾನ್ಯ ಮಧ್ಯಮ ವರ್ಗದವ್ರಿಗೆ ಅನುಕೂಲತೆ ಆಯ್ತದೆ. ಯುದ್ಧ ಸ್ವಲ್ಪ ಏನಂದ್ರೆ ನೀವು ಸಾಲ್ವ್ ಮಾಡ್ಬೇಕಲ್ಲಿ ಹೋಗಿ. ಈಗ ನಮ್ಮಂಥ ಮಧ್ಯಮ ವರ್ಗ ತುಂಬ ಕಮ್ಮಿ ಇದಾಯ್ತದೆ. ಬಡವರು ಆಗ್ಬಿಟ್ಟಿದ್ವಿ ಸಿಕ್ಕಾಪಟ್ಟೆ. ಇನ್ನೂ ಇದಾಯಿತು ಅಂದರೆ ಇನ್ನು ಜಾಸ್ತಿ ಗ್ಯಾಸು ಪೆಟ್ರೋಲ್ ಆಯಿತು ಅಂದರೆ ಇನ್ನೂ ಜಾಸ್ತಿ ಬಡವರು ಆಗ್ಬಿಡ್ತೀವಿ. ಮಧುಶ್ರೀ, ಇದು ಮೈಸೂರಿಗರ ಮಿಶ್ರ ಪ್ರತಿಕ್ರಿಯೆ. ಅಂದರೆ ಕೆಲವರು ಹೇಳ್ತಾರೆ ಯುದ್ಧ ಇದೆ, ಅನಿವಾರ್ಯತೆ ಇದೆ. ಮೋದಿಯವರಿಗಾಗಲೇ ನಮಗೆ ಈ ಬಗ್ಗೆ ಒಂದು ಎಚ್ಚರಿಕೆಯನ್ನು ನೀಡಿದರು, ನಾವೆಲ್ಲರೂ ಸಹ ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ. ಮತ್ತೆ ಕೆಲವರು ಬಡವರಿಗೆ ಸರ್ಕಾರ ಉಚಿತ ಕೊಡ್ತದೆ, ಶ್ರೀಮಂತರು ಹೇಗೋ ನಿಭಾಯಿಸ್ತಾರೆ, ಮಧ್ಯಮ ವರ್ಗದವರ ಒಂದು ಗೋಳನ್ನು ಯಾರೂ ಸಹ ಕೇಳ್ತಾ ಇಲ್ಲ. ಹೀಗಾಗಿ ಕೈ ಮುಗಿದು ಕೇಳ್ಕೊತಾ ಇರುವಂಥದ್ದು ಮಧ್ಯಮ ವರ್ಗದವ್ರಿಗೆ ಅನುಕೂಲ ಮಾಡಿ ದಿನನಿತ್ಯ ಬಳಕೆಯ ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ತರಕಾರಿಗಳಿರ್ಬೋದು, ಈ ಬೆಲೆಯನ್ನು ದಯವಿಟ್ಟು ಏರಿಸಬೇಡಿ ಅಂತೇಳಿ ಮನವಿಯನ್ನು ಮಾಡ್ಕೋತಾ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ರಾಮ್ ತಮ್ಮ ಮಾಹಿತಿಗಾಗಿ.